ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತು ನಾನೊಂದು ವೀಡಿಯೋನ ಮೆಡಿಕಲ್ ಸ್ಟೋರಿಂದ ಶುರು ಮಾಡ್ತಾ ಇದ್ದೀನಿ. ಇವಾಗ ಈ ವಿಡಿಯೋ ತೆಗೆಯೋದ್ರಲ್ಲಿ ಮಧ್ಯಾಹ್ನ ಆಗಿದೆ. ಬೆಳಗ್ಗೆಯಿಂದ ಮೆಡಿಕಲ್ ಸ್ಟೋರಲ್ಲಿ ಇದ್ದೆ. ಸೊ ಇದು ಮೆಡಿಸಿನ್ಸ್ ಎಲ್ಲ ಬರ್ತಿತ್ತು, ಅದೆಲ್ಲ ಆರ್ಡರ್ ಹಾಕಿರೋದನ್ನೆಲ್ಲ ಹುಡ್ದಾಕಿ ನೀಟಾಗಿ ಮೆಡಿಸಿನ್ಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಬರೋರಿಗೆಲ್ಲ ಮೆಡಿಸಿನ್ಸ್ ಕೂಡ ಕೊಡ್ತಾ ಇದ್ದೀರಿ. ಅದಾದಮೇಲೆ ಸಂಜೆ 6 ಗಂಟೆ ಆಯಿತು, ಶಿರ್ಡಿ ಹೋಗಿದ್ರು. ಸೊ ಹಂಗಾಗಿ ಇವಾಗ ನಾನು ವಾಪಸ್ಸು ಮನೆಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಇವಾಗ ಟೈಮ್ 6:30 ಆಗಿದೆ. ಸೊ ಇವಾಗ ಹೋಗ್ತಾ ಇದ್ದೀನಿ. ಯಾಕ ಮೊದಲು ಮುಖ ಮುಚ್ಕೊತಾ ಇದೆಯಾ? ಸೊ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಹೆಂಗೆಲ್ಲ ಆಗುತ್ತೆ, ಲೆಟ್ ಮಿ ಕಂಟಿನ್ಯೂ ದಿಸ್ ವ್ಲಾಗ್. ಸೊ ಇವಾಗ ಮನೆಗೆ ಹೋಗೋಣ. ಬನ್ನಿ, 6:30 ಆಗಿದೆ. ಲೆಟ್ಸ್ ಗೋ ಹೋಮ್. ಸೊ ನಾನಿವಾಗ ಹರ್ಷ ಫೋಟೋಗ್ರಾಫಿಗೆ ಬಂದಿದ್ದೀನಿ. ಸೊ ಇಲ್ಲಿ ಪಾಪುದು ಪೆನ್ ಡ್ರೈವ್ ಹಾಕ್ಸ್ಕೋಬೇಕಿತ್ತು, ಬರ್ತಡೇ ಫೋಟೋಸ್ ಎಲ್ಲ ಪೆನ್ ಡ್ರೈವ್ ಕೊಟ್ಟೋಗೋದು, ಹಾಕ್ಸ್ಕೊಂಡು ಹೋಗೋದು. ಲೆಟ್ ಮಿ ಸಿ. ಸೊ ನಾವು ಐ ಎಮ್ ಎನ್ ಹರ್ಷಾಸ್ ಫೋಟೋಗ್ರಾಫ್. ಸೊ ಟಕ್ಕಂತ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗೋಣ. ಇವಾಗ 15 ಮಿನಿಟ್ಸ್ ಆಗುತ್ತೆ ಅಂದರೆ ಆಲ್ರೆಡಿ 6:35 ಆಗಿದೆ. ಸೊ ಹಂಗಾಗಿ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಯಾರಾದರೂ ಫೋಟೋಗ್ರಾಫ್ ಮಾಡೋಂಗಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ 9611152343 ಕಾಂಟ್ಯಾಕ್ಟ್ ನಂಬರ್ನ ಹಾಕ್ತೀನಿ. ಸೊ ನೀವು ಮಾಡ್ಬೋದು ಹರ್ಷಾಸ್ ಫೋಟೋಗ್ರಾಫ್. ಸೊ ಬನ್ನಿ ಹೋಗೋಣ ಮನೆಗೆ. ಸೊ ಗೈಸ್, ಇವತ್ತಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಅಂಗಡಿಯಲ್ಲಿ ಇದ್ದಿದ್ವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ 7:15 ಆಗಿದೆ. ಬಂದು ಚಳಿ ಹಾಕಿದ್ಮೇಲೆ ಬಿಸ್ಬಿಟ್ಟು ಗಂಟು ಹಾಕ್ಕೊಂಡು ಸ್ವಲ್ಪ ಕೂತ್ಕೊಂಡಿದ್ದೆ ಸುಮ್ಮನೆ. ಆ್ಯಂಡ್ ಇವಾಗ ಓದೋಣ ಅಂತ ಬುಕ್ ಇಟ್ಕೊಂಡು ಕೂತಿದ್ದೀನಿ. ಅದರ ಮಧ್ಯದಲ್ಲಿ ಹೋಗಿ ಬಟ್ಟೆ ಎಲ್ಲ ಕೂಡ ಎಳ್ಕೊಂಡು ಬಂದೆ. ನೆನ್ನೆ ಒಗ್ದಾಕಿದ್ದವೆಲ್ಲ. ಇವಾಗ ಮ್ಯಾಗಿ ತಿನ್ಬೇಕು ಅನಿಸ್ತಿದೆ. ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಆ್ಯಂಡ್ ಚಪಾತಿಗೆ ಪಲ್ಯ ಮಾಡಿದ್ದೆಲ್ಲ, ಪಲ್ಯ ಇದೆ, ಚಪಾತಿ ಇಟ್ಟಿದೆ. ನಮ್ಮ ಆಂಟಿ ಊಟಕ್ಕೆ ಕರೆದ್ರು. ಓಕೆನಾ, ಇವತ್ತು ಸಾರು ಮಾಡಿರ್ತಾರೆ. 7 ಥರದ ತಂಡದ ತರಕಾರಿ ಹಾಕಿ ಹುಳಿ ಸಾರು ಮಾಡಬೇಕು ಇವತ್ತು. ಅದನ್ನೇ ಮಾಡಿರ್ತಾರೆ. ನಾನು ಬೇಡಮ್ಮ ಅಂತ ಅಂದೆ. ನಮ್ಮ ಆಂಟಿಗೆ ಬೇಡ, ನಾನೇ ಚಪಾತಿಗೆ ಪಲ್ಯ ಇದೆ, ವೇಸ್ಟ್ ಆಗುತ್ತೆ, ಇಲ್ಲೇ ತಿಂತೀನಿ ಅಂತ ಹೇಳ್ದೆ. ಇನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ಇದ್ದೀನಿ ಗೈಸ್. ಸೆಕೆಂಡ್ ಚಾಪ್ಟರ್ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ಇಡೀ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ತೋರಿಸ್ತೀನಿ. ಸೆಕೆಂಡ್ ಚಾಪ್ಟ್ರು ಇಷ್ಟಿದೆ. ಅಂದರೆ ಟಾಪಿಕ್ ಸಿಂಪಲ್ ಆಗಿದೆ. ಸೆನ್ಸ್ ಇಂಡೆಕ್ಸ್, ಮೈಂಡ್ಸೆಟ್ ಆಫ್ ಸೆನ್ಸ್ ಇಂಡೆಕ್ಸ್ ಏನು ಅಂತ ನೋಡ್ಕೋಬೇಕು. ಆಮೇಲೆ ಸೆನ್ಸಿಂಗ್ ಚೇಂಜಿಂಗ್ ಕಂಡೀಷನ್ಸ್ ಏನು, ಸೆನ್ಸಿಂಗ್ ಓವರ್ ವ್ಯೂಸ್ ಏನು, ಫೋರ್ಕಾಸ್ಟಿಂಗ್ ಅದ್ರ ಟ್ರೆಂಡ್ಸ್ ಏನು, ರೀಫ್ರೇಮಿಂಗ್ ಪ್ರಾಬ್ಲಮ್ಸು, ಫ್ರೇಮಿಂಗ್ ಆ್ಯಂಡ್ ಇಂಟೆಂಟ್ ಅವೆಲ್ಲ ಬಂದು ಸೆನ್ಸ್ ಇಂಡೆಕ್ಸ್ದು ಓವರ್ ವ್ಯೂ. ಇದೆಲ್ಲ ಪಾಯಿಂಟ್ಸ್, ಅಂಡರ್ ಪಾಯಿಂಟ್ಸು. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಮೆಥಡ್ಸ್ ಆಫ್ ಸೆನ್ಸ್ ಇಂಡೆಕ್ಸ್. ಅದರಲ್ಲಿ 14 ಪಾಯಿಂಟ್ ಇದೆ. ಲೈಕ್ ಇಲ್ಲಿ ನೋಡಿ, ಮೀಡಿಯಾ ಬಸ್ ರಿಪೋರ್ಟಿಂದ, ನಾನು ಮೀಡಿಯಾ ಬಸ್ ಅಂತ ಓದ್ಕೊಬಿಟ್ಟಿದ್ದೀನಿ. ಬಸ್ ರಿಪೋರ್ಟಿಂದ ಇಲ್ಲಿ ಇಂಟೆಂಟ್ ಸ್ಟೇಟ್ಮೆಂಟ್ ತನಕನೂ ಮೆಥಡ್ಸ್ ಆಫ್ ಸೆನ್ಸ್ ಇಂಡೆಕ್ಸ್ ಟಾಪಿಕ್. ಅದಾದಮೇಲೆ ನೋ ಕಂಟೆಂಟ್. ಸಬ್ಜೆಕ್ಟ್ ಬಂದು ಇನೋವೇಷನ್ ಡಿಸೈನ್ ಥಿಂಕಿಂಗ್. ಇದನ್ನು ಇನೋವೇಟಿವ್ ಆಗೇ ತಲೆ ಉಪಯೋಗಿಸಿನೇ ಪೇಪರ್ ಬರೀಬೇಕು. ವಿತೌಟ್ ರೀಡಿಂಗ್ ಇದ್ರದ್ದು ನಾವು ಮೀನಿಂಗ್ಗಳೆಲ್ಲ ಓದಿಲ್ಲ ಅಂದರೆ, ಲೈಕ್ 10 ಟೈಪ್ಸ್ ಆಫ್ ಇನೋವೇಷನ್ ಫ್ರೇಮ್ ವರ್ಕ್ ಆಗ್ಬೋದು, ಕೀ ಫ್ಯಾಕ್ಟರ್ಸು, ಸೋರ್ಸ್ ಬುಕ್ಕು, ಎಕ್ಸ್ಪೆಕ್ಟ್ ಇಂಟರ್ವ್ಯೂ, ಕೀಬೋರ್ಡ್ ಬಯೋಮೆಟ್ರಿಕ್ಸು, ಅಥವಾ ಆಫರಿಂಗ್ ಕಲ್ಚರಲ್ ಆಕ್ಟಿವ್ಲಿ ಕಲ್ಚರಲ್ ಮ್ಯಾಪಿಂಗು, ಇಂಟೆಂಟ್ ಸ್ಟೇಟ್ಮೆಂಟು, ಫಾರ್ಮ್ ಟು ಎಕ್ಸ್ಪ್ಲೋರೇಷನ್. ಇವೆಲ್ಲ ಮೀನಿಂಗ್ಗಳು ಓದಿಲ್ಲ ಅಂತಲೇ ಡೆಫಿನೆಟ್ಲಿ ವಿ ಕೆನಾಟ್ ರೀಡ್ ಅಥವಾ ಏನೋ ಬರೆಯೋಕ್ಕಾಗಲ್ಲ. ನಾನು ಮೀನಿಂಗ್ ಓದಿ ಸಮ್ಮರೈಸ್ ಮಾಡಿ ಒಂದೊಂದು ಲೈನ್ ಬರಿತಾ ಇದ್ದೀನಿ ಪ್ರತಿಯೊಂದು ಪಾಯಿಂಟ್ಗೂ. ಯಾಕಂದರೆ ಫೈನಲಲ್ಲಿ ಅದು ನೋಡಿದ ತಕ್ಷಣ ಅದು ಏನು ಓದಿದ್ದೀನಿ ಅಂತ ಗೊತ್ತಾಗಬೇಕು ನನಗೆ. ಅದಕ್ಕೆ ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಓದ್ಕೊಂಡು ಅಟ್ಲೀಸ್ಟ್ ಮೈ ಟಾರ್ಗೆಟ್ ಇವಾಗ ಎಲ್ಲಿದ್ದೀನಿ ಗೊತ್ತಾ? ವೆಯ್ಟ್ ಹೆಲ್ ಶೋ. ನಾನು ಇವಾಗ ಎಷ್ಟು ಓದಿದ್ದೀನಿ, ದಬ್ಬಾಕಿದ್ದೀನಿ ಅಂತ. ಏನು ಓದಿದ್ದೀನಿ ಅಂದರೆ ಎಷ್ಟೊತ್ತು ಇವಾಗ ನಾನು ಇದು ಓದಿದ್ದೀನಿ. 10 ಟೈಪ್ಸ್ ಆಫ್ ಸೆನ್ಸ್ ಸೆಂಟೆನ್ಸ್ ಓದಿದ್ದೀನಿ. ಆ್ಯಂಡ್ ಇನೋವೇಷನ್ ಫ್ರೇಮ್ ವರ್ಕ್ ಓದಿದೆ. ಇನೋವೇಷನ್ ಲ್ಯಾಂಡ್ಸ್ಕೇಪಲ್ಲಿ ಇದ್ದೀನಿ ಇವಾಗ. ಇನೋವೇಷನ್ ಲ್ಯಾಂಡ್ಸ್ಕೇಪ್ ಮುಗಿಸಿ ಟ್ರೆಂಡ್ಸ್ ಮ್ಯಾಟ್ರಿಕ್ಸಲ್ಲಿ ಇದ್ದೀನಿ. ಇನ್ನು ಟ್ರೆಂಡ್ಸ್ 1, 2, 3, 4, 5, 6, 7 ಟಾಪಿಕ್ ಓದಬೇಕು. 7 ಓದಿದ್ರೆ ಒಂದು ಮಟ್ಟಕ್ಕೆ 10 ಚಾಪ್ಟರ್ ಮುಗಿಯುತ್ತೆ. ಬೇಗ ಓದಿ ಸ್ವಲ್ಪ ಮ್ಯಾಗಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು TV ನೋಡಿ ಮೈಂಡ್ನ ಫ್ರೆಶ್ ಮಾಡಿಕೊಂಡು ಮಲ್ಕೊಂಡು, ಟುಮಾರೋ ಐ ಹ್ಯಾವ್ ಕಾಲೇಜ್, ಐ ವಾಂಟ್ ಟು ಗೆಟ್ ರೆಡಿ. ನಾಳೆ ಶನಿವಾರ, ಮನೆಯಲ್ಲೆಲ್ಲ ಪೂಜೆ ಮಾಡಿ ಹೋಗಬೇಕು. ಸೊ ಬನ್ನಿ ಬೇಗ ಮುಗಿಸೋಣ. ಬೆಳಿಗ್ಗೆ ಎದ್ದು ಡೈರಿಗೆಲ್ಲ ಹೋಗಿ ಬಂದೆ. ಹಂಗೆ ನೆಕ್ಸ್ಟ್ ಬಂದು ಹೊಸ್ಲಿಗೆಲ್ಲ ಕೂಡ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಕೂಡ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ. ಆ್ಯಂಡ್ ಮನೆ ಕೂಡ ಕಸ ಗುಡಿಸಿ ಮನೆಯೆಲ್ಲ ಒರೆಸಿನ ಫ್ಯಾನ್ ಆಫ್ ಮಾಡಬೇಕು. ಇವಾಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಕೂಡ ಮಾಡಿ, ಸ್ವಲ್ಪ ಸಿಂಕಲ್ಲಿ ಸಾಮಾನಿದೆ, ಸಾಮಾನುಗಳನ್ನ ತೊಳ್ಕೊಂಡು ಒಂದು ಚಪಾತಿ ಹೊಸ್ಕೊಂಡು ತಿನ್ಕೊಂಡು ಹೋಗಬೇಕು. ಇದಿಷ್ಟು ಕತೆ. ಆಲ್ರೆಡಿ 7:45 8 ಕಾಲಿಗೆ ನಾನು ಮನೆ ಬಿಡಬೇಕು. ಅಷ್ಟರಲ್ಲಿ ಏನೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಇನ್ನು ಮಿಕ್ಕಿದ್ದು ಬಂದು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಇದು ಏನಂತಾರೆ, ಈ ಚೇರ್ ಮೇಲಿರೋ ಬಟ್ಟೆ ಒಗ್ದಿರೋವು
ಆ್ಯಂಡ್ ರೂಮಲ್ಲಿ ಒಂದು ಲಾಟ್ ಇದೆ ಒಗ್ದಿರೋ ಬಟ್ಟೆ, ಲಿಟ್ರಲಿ ಮಡ್ಸೋಕೆ ನನಗೆ ಸಿಕ್ಕಲಿಲ್ಲ. ನಮ್ಮ ಮಮ್ಮಿ ಬಂದು ಬೈತಾರೆ ಐ ಡೋಂಟ್ ನೋ. ಸೊ ಬನ್ನಿ ಬೇಗ ಸ್ನಾನ ಮಾಡ್ಕೊಂಡು ಬಸ್ ಟಕ್ ಅಂತ ಬರೋಣ. ಇವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿದ್ದೀನಿ, ನೋಡ್ಬೋದು ನೀವು. ಸೊ ಇನ್ನೊಂದ್ಸಲಿ ಸಂಜೆ ಬಂದು ಶನಿವಾರ ಅಲ್ಲ, ಪೂಜೆ ಎಲ್ಲ ಕೂಡ ಮಾಡಿ ಹಂಗಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಟೈಮ್ ಸ್ವಲ್ಪ ಕಡಿಮೆ ಆಯ್ತಿದ್ದೀನಿ, ಟಕ ಅಂತ ಮಾಡಿದ್ದೀನಿ. ಆಲ್ರೆಡಿ 8:15 ಆಗೋಗಿದೆ. ಐ ಶುಡ್ ಬಿ ಇನ್ ಕಾಲೇಜ್ ಅಟ್ 9 o'clock. ಸೊ ಕ್ವಿಕ್ಕಾಗಿ ಹಾಲನ್ನ ಕುಡ್ಬಿಟ್ಟು ಹೋಗೋಣ ಬನ್ನಿ. ಗೈಸ್ ಇವಾಗ ಎಲ್ಲ ಮುಗಿಸಿ, ಮನೇಲಿ ಪೂಜೆ ಎಲ್ಲ ಮುಗಿಸಿ ಹಾಲು ಕುಡಿದು ಇವತ್ತು ಟಿಫನ್ ತಟ್ಟೆಗೆ ಹೋಗಿಲ್ಲ, ಬಿಕಾಸ್ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದೆಲ್ಲ ಕೂಡ ಮುಗಿಸ್ಬಿಟ್ಟು ಇವಾಗ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತು ಬರೀ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕರೆದಿದ್ದಾರೆ, ಬಿಕಾಸ್ ಅದು ನೆಕ್ಸ್ಟ್ ಫ್ರೈಡೇ ಪೇಪರ್ ಇದೆ. ಹಾಗಾಗಿ ಮಾಮಿ ಇಂಪಾರ್ಟೆನ್ಸ್ ಎಲ್ಲ ಮಾಡಿಸ್ತೀನಿ ಬನ್ನಿ ಅಂತಂದರು. ಹಾಗಾಗಿ ಐ ಆಮ್ ಗೋಯಿಂಗ್ ನಾವು. ಸೊ ಬನ್ನಿ ಹೋಗೋಣ. ಹೆಲ್ಮೆಟ್ ಎಲ್ಲ ಹಾಕೊಂಡು ಲೆಟ್ಸ್ ಗೋ. ಕಾಲೇಜ್ಗೆ ಹೋದ್ಮೇಲೆ ಸಿಗ್ತೀನಿ. ಕಮ್ಮಿಸ್ಕೋ ನೀನಾ ಯಾವ ಸಾಂಗ್ಗೆ ಯಾವ ಸಾಂಗ್ ಹಾಕಿದಾರ? ಎಲ್ಲ ಯಾವ್ದು ಎತ್ನಿಕ್ದೇಗಾ? ಈಗ ನಾವು ಕಾಲೇಜಲ್ಲಿ ಸ್ವಲ್ಪ ಹೊತ್ತು ಪಾಠ ಗಿಟ್ಟ ಎಲ್ಲ ಕೇಳಿ ಇವಾಗ ಲಂಚ್ ಬ್ರೇಕ್ ಅಥವಾ ಸ್ನ್ಯಾಕ್ಸ್ ಬ್ರೇಕ್ ಏನಾದರೂ ಅನ್ಕೋಬೋದು, ಊಟ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದೇ ರೀತಿ ಹೋಗ್ಬಿಟ್ಟು ಇವಾಗ ಅಲ್ಲೆಲ್ಲರೂ ಕೂಡ ಲಂಚ್ನ ಆರ್ಡರ್ ಮಾಡಿ, ಚಂದ್ರಕಾಂತ್ ಒಬ್ಬ ಬಂದಿರಲಿಲ್ಲ, ಎಲ್ಲರೂ ಕೂಡ ಹೋಗಿದ್ವಿ. ಆ್ಯಂಡ್ ಮಹೇಶ್ವರಿ ನಾನು ಬರಲ್ಲ ಅವತ್ತು ಊಟಕ್ಕೆ ಅಂತಂದರೆ ಸೊ ಕ್ಲಾಸಲ್ಲೇ ಇದ್ಲು. ನಾವೆಲ್ಲರೂ ಕೂಡ ಊಟ ತಿನ್ನೋಣ ಅಂತ ಹೋದ್ವಿ. ಹಂಗೆ ಅಕ್ಷತ್ ಕಾಮಿಡಿ ಮಾಡ್ತಿದ್ದ, ಕಾಮಿಡಿ ಎಲ್ಲ ಕೇಳಿಸ್ಕೊಂಡು ನಾನು ಚಪಾತಿಗೆ ಗ್ರೇವಿ ಮತ್ತು ಚಟ್ನಿ ಕೊಟ್ಟಿದ್ರು. ಬೇಕಾದವರು ರೈಸ್ ಎಲ್ಲ ಕೂಡ ತಿಂದರು. ನಾನು ಚಪಾತಿ ತಿಂದು ನನ್ನ ಊಟನ ಮುಗಿಸ್ಕೊಂಡೆ. ಊಟ ಹೆಂಗಿದೆ ಕೇಳೋಣ ಅಂದ್ರೆ ಯಾರು ಕಾಣಲಿಲ್ಲ. ಹೋಟ್ಲಲ್ಲಿ ಇದು ಮಾಡ್ತಿದ್ದೆ ಪ್ರಮೋಟ್. ಏನಿದೆ ಹೋಟ್ಲ್ ಹೆಸರು ನೋಡ್ತಿಲ್ಲ. ಹೆಂಗಿತ್ತು ಊಟ? ಹೋಟ್ಲ್ ಅಂಕಲ್ ಹತ್ರ ಪ್ರಮೋಷನ್ ತಗೊಂಡ್ಬಂದ. ಏನಿತ್ತು? ಮಸಂದ ಇತ್ತು ಊಟ. ಹೊಟ್ಟೆ ಉಂಟಾ? ಉಪ್ಪಿನಕಾಯಿ ಎಲ್ಲ ಊಟ. ಅವಳು ಏನಿತ್ತಮ್ಮ ಹೆಂಗಿತ್ತಮ್ಮ? ನಮ್ಮ HOD 4 ಪ್ಲೇಟ್ ಇದಾಕಂತಿಂದ ಹಂಗೆ ಆಗ್ತೀನಿ. ನಿನ್ನ ಊಟ ಹೆಂಗಿತ್ತು ಹೇಳು ಅಂದ್ರೆ? ನನ್ನ ಊಟ ಸಖತ್ತಾಗಿತ್ತು. ಏನು ಅದರಲ್ಲಿ ಹೊಟ್ಟೆ ತುಂಬ ಹಾಲ್ಕೋವಾ, ಮಜ್ಜಿಗೆ, 2 ಚಪಾತಿ, 2 ಸಲ ಇದು ಸಾಗು. ಪಾನಿಪುರಿನೂ ಸಿಗ್ತಾ ಇತ್ತಾ? ಸ್ವಲ್ಪ ಗ್ಯಾಪ್ ಬೇಕಲ್ಲ. ಇವಾಗ ನಡಿ ಹೋಗೋಣ. ಇನ್ನೊಂದು ಪ್ಲೇಟ್ ನಾನು ತಿನ್ನೋಷ್ಟು ಗ್ಯಾಪ್ ಇದೆ. ಪಾನಿಪುರಿನೇ ನನ್ನ ಹೊಟ್ಟೆ ಯಾವಾಗಲೂ ಖಾಲಿ ಇರುತ್ತೆ. ಹಿಂಗ ಪಾರ್ಸಲ್ ತಿಂದು ಕ್ಲಾಸಲ್ಲಿ ಕೂತ್ಕೊಂಡು ಅದು ಹೆಂಗ್ ಪಾರ್ಸಲ್ ತರಕಾಗುತ್ತೆ? ತೂತ್ ಮಾಡ್ಕೊಂಡು ಪಾರ್ಸಲ್ಗೆ ಜಾಸ್ತಿ ಕೊಡ್ತಾರಂತೆ ನೋಡು. ಹೌದಾ? ಮುಂದೆ ಬಂದ್ಬಿಟ್ಟಿದ್ದೀವಿ ಇವಾಗ. ಆಗಲ್ಲ ಇವನು ಹೋಗಿ ಊಟ ತಡಿ. ಬರ್ಗೆಟ್ ಜೀವ. ಬರ್ಗೆಟ್ ಜೀವ ಅನ್ನಿ ಕೇಕೆ ತಂದಿದ್ದೀನ. ಇವಳು ಕೂಡ ಹೂವು ಯಾರಿಗೆ ತಡಿ. ಹೂವು ಕೆಳಗಡೆ ದಬ್ಸು ಹೇಳ್ತೀನಿ. ಹೂವು ತಬ್ಸು ಕೆಳಗಡೆ ಹೂವು ತಬ್ಸು. ಅವ್ರಿಗೆ ಗೊತ್ತಾಯ್ತು ಇವ್ನು ಒಬ್ಬನೇ ಬರ್ಗೆಟ್ಟಿಲ್ಲ, ಅವ್ರು ಎಲ್ಲರೂ ಬರ್ಗೆಟ್ಟವ್ರೆ ಅಂತ. ಕಂಡೋರ್ ಕೇಕು ಓಸಿ ಉಜ್ಜದಂದ್ರೆ ಇದೆ ಅಂತೆ. ಈಗ ವಾಪಸ್ಸು ಲಂಚ್ ಎಲ್ಲ ಮುಗಿಸ್ಕೊಂಡು ವಿ ಆರ್ ಬ್ಯಾಕ್ ಟು ಕ್ಲಾಸ್. ಇವತ್ತು ಇದು ಕಂಪ್ಲೀಟ್ ಪ್ರಾಕ್ಟಿಕಲ್ ಸೆಷನ್ ಆಗಿರೋದ್ರಿಂದ ಇಲ್ಲೆಲ್ಲ ಡಿಸ್ಕಷನ್ ಹೆಂಗಿದೆ, ಏನು ಪೇಪರ್ಸ್ ಹೆಂಗೆ ಬರುತ್ತೆ, ಹೆಂಗಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನೋ ಎಲ್ಲ ಥರ ಡಿಸ್ಕಷನ್ಸ್ ವಿ ಆರ್ ಗೋಯಿಂಗ್. ಸೊ ಹಂಗೆ ಇವನು ಕೂಡ ಏನೋ ಹೇಳ್ತಾ ಇದ್ದೆ, ಎಲ್ಲ ಕೂಡ ಕೇಳಿಸ್ಕೊಂಡು ನಾನು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನಮ್ಮ ಟೀಚರ್ಸಿಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ವರ್ಷ ಎಲ್ಲ ಮಾಡೋದು ಒಂಥರ ಆದರೆ ಈ ಒಂದು ದಿವಸ ಮಾಡಿರ್ತಾರಲ್ಲ, ದಟ್ ಆ್ಯಡ್ಸ್ ಮೋರ್ ವ್ಯಾಲ್ಯೂ ಅಂತಾರಲ್ಲ, ಹಂಗೆ ನಾವು ವರ್ಷ ಎಲ್ಲ ಓದಿರಲ್ಲ, 6 months 1 sem, ಸೊ 6 ತಿಂಗಳೆಲ್ಲ ಮಾಡದಿರೋದು ಇದು ಮಾಡಿರ್ತಾರೆ ಪಾಪ. ಅಷ್ಟೆಲ್ಲ ನಮ್ಮ ತಲೆಗೆ ಅವತ್ತು ಹೋಗಿರಲ್ಲ. ಅದು ಒಂದು ದಿವಸದಲ್ಲಿ ಮಾಡಿರೋದು ಗನ್ಶೂಟ್ ಥರ ತಲೆಯಲ್ಲಿ ಇಟ್ಕೊಂಡಿರ್ತೀರಿ. ಆ ಒಂದು ದಿವಸ ಮಾಡಿರೋದು ಓದ್ಕೊಂಡೋದ್ರು ವಿಲ್ ಪಾಸ್ ಅನ್ನೋ ಥರ ಅಷ್ಟು ಸಖತ್ತಾಗಿರುತ್ತೆ. ಸೊ ನಾವು ಹಂಗೆ 6 ತಿಂಗಳೆಲ್ಲ ಓದಲ್ಲ, ಎಕ್ಸಾಮಿಗೆ ಏನು ಗ್ಯಾಪ್ ಇರುತ್ತಲ್ಲ ಅವಾಗೆ ಓದೋದು. ಇವಾಗ ಎಷ್ಟು ಪೇಜ್ ಬರ್ಸಿದ್ದಾರೆ ಇವತ್ತು ಮಾಡಿಸಿದ್ದಾರೆ ಅಂತ ಕೌಂಟ್ ಮಾಡ್ತಾಯಿದ್ದೀನಿ. ನೀವು ಕೂಡ ಕೌಂಟ್ ಮಾಡ್ಕೊಬಿಡಿ. ಹಂಗೆ ನನಗೂ ಕೂಡ ಇದು GFM ಸಬ್ಜೆಕ್ಟ್ ಹೆಸರು ಮರ್ತೋಗ್ಬಿಟ್ಟೆ ಗೈಸ್. ಕಂಪ್ಲೀಟ್ ಫುಲ್ ಫಾರ್ಮ್ ಗ್ಲೋಬಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, GFM ಆ ಸಬ್ಜೆಕ್ಟಿದು ಪ್ರಾಕ್ಟಿಕಲ್ ಸೆಷನ್ ಇವಾಗೆಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ವಾಪಸ್ಸು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಬನ್ನಿ ಮನೆಗೆ ಹೋಗೋಣ. ಕಾಲೇಜ್ ಹತ್ರ 3 ಗಂಟೆ 10 ನಿಮಿಷ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ಟೈಮ್ ಒಂದು 3:50 ಆಗಿದೆ. ಮನೆಗೆ ಬಂದೆ, ಡೈರಿಗೆ ಹೋಗ್ಬಿಡು. ಸೊ ಮನೆಗೆ ಡೈರೆಕ್ಟಾಗಿ ಹೋಗು, ನಮ್ಮನ್ನು ಕ್ರಾಸಿಗೆ ಬಂದು ಕರ್ಕೊಬರಿ ಅಂತಂದರು. ಹಾಗಾಗಿ ನಾನು ಮನೆಗೆ ಬಂದೆ. ಕಿಟಕಿನ ಹೇಗ್ತಿರೋ ಹೊರಟೋಗಿದ್ದೀನಿ ಇವತ್ತು. ಸೊ ಮನೆಗೆ ಬಂದೆ. ಅಪ್ಪ ಇಟ್ಸ್ ಬೀನ್ ಲೈಕ್ ಲಾಂಗ್ ಕ್ಲಾಸ್. ಇತ್ತು ಕಂಪ್ಲೀಟ್ ಪ್ರಾಕ್ಟಿಕಲ್ ಕ್ಲಾಸು. 9:30 ಸ್ಟಾರ್ಟ್ ಆಗಿದ್ದು, 12:30 ಬ್ರೇಕ್ ಕೊಟ್ಟು 12:30 ಅಪ್ರಾಕ್ಸಿಮೇಟ್ 1:30 ತನಕ ಲಂಚ್ ಬ್ರೇಕ್ ತೊಗೊಂಡಿದ್ದೀವಿ. ತಿರು 1:20 ಸ್ಟಾರ್ಟ್ ಆಯಿತು.
ಸೊ ಅಲ್ಲಿಂದ 3 ತನಕ ನಡೆಸಿದ್ದಾರೆ. ಬಟ್ ಇವತ್ತು ಕ್ಲಾಸ್ ಕೇಳಿರೋದಕ್ಕೆ ಸಬ್ಜೆಕ್ಟ್ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ, ವಿ ವಿಲ್ ಪಾಸ್ ಅನ್ನೋ ಥರ. ಸೊ ಲೆಟ್ ಮಿ ಸಿ ಹೆಂಗೆಲ್ಲ ಆಗುತ್ತೆ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಅಪ್ಡೇಟ್ ಶೇರ್ ಮಾಡ್ತೀನಿ. ಸೊ ನಮ್ಮ ಮಮ್ಮಿಯವ್ರು ಬಂದಮೇಲೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ, ಓಕೆನಾ. ಆ್ಯಂಡ್ ಅವ್ರಿಗೆ ಟ್ರಿಪ್ ಹೆಂಗಿತ್ತು ಏನು ಲೆಟ್ ಮಿ ಆಸ್ಕ್ ದೆಮ್. ಬನ್ನಿ ಇವಾಗ ಏನೆಲ್ಲ ಆಗುತ್ತೆ. ಡೈರಿಗೆ ಹೋಗಬೇಕು. ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಟೈಮ್ ಇದೆ, 10-15 ಮಿನಿಟ್ಸ್. ಲೆಟ್ ಮಿ ರೆಸ್ಟ್ ಮಾಡೋಣ, ಓಕೆನಾ. ಇವಾಗ ನಮ್ಮ ಚೋಟಿ ಹುಟ್ಟಾಗಿಂದ 11 ಮಂತ್ಸ್ ನಮ್ಮನೇಲೇ ಇದ್ದ. ಇವಾಗ 11 ಮಂತ್ಸಿಗೆ ಬಿದ್ದಿದೆ, ಅವನು ಹೋಗ್ತಿದ್ದಾನೆ ಅವ್ರ ಅಪ್ಪನ ಮನೆಗೆ. ಸೊ ಹಂಗೆ ಸ್ವಲ್ಪ ಬೇಜಾರಾಯಿತು, 11 ಮಂತ್ಸಿಂದ ಇಲ್ಲೇ ಇದ್ದು ಇನ್ಮೇಲೆ ಗೆಸ್ಟ್ಗಳ ಥರ ಬರ್ತಾರೆ ಹೋಗ್ತಾರೆ ಅಂತ. ಅವನ ಜೊತೆ ಎಲ್ಲ ಒಂದೆರಡು ಫೋಟೋಸ್ ಎಲ್ಲ ಕೂಡ ತೊಗೊಂಡೆ. ಅವನಿಗೂ ಕೂಡ ಬಾಯ್ ಅಂತೆಲ್ಲ ಕೂಡ ಹೇಳಿ ಅವನ ಜೊತೆ ಸ್ವಲ್ಪ ಟೈಮೆಲ್ಲ ಕೂಡ ಸ್ಪೆಂಡ್ ಮಾಡಿ ವೀಡಿಯೋಸ್ ಎಲ್ಲ ತೊಗೊಂಡೆ. ಆ್ಯಂಡ್ ಅವ್ನಿಗೆ ಎಲ್ಗೋ ಹೋಗ್ವಿ ಅನ್ನೋ ಖುಷಿ. ಸೊ ಬನ್ನಿ ಇವಾಗ ಅವ್ರನ್ನ ಕಳ್ಸ್ಕೊಡೋಣ. ಬಾಯ್. ಸರಿ ಬಾಯ್. ತಲೆ ಬಾಯ್ ಬಂಗ್ನೆ. ಬಾಯ್ ಬಾಯ್. ನಾವು ಸಂಜೆ ಅವನ್ನೆಲ್ಲ ಕಳಿಸ್ಕೊಟ್ಟಿದ್ದಾದಮೇಲೆ ನಾವು ಡೈರಿ ಎಲ್ಲ ಮುಗಿಸ್ಕೊಂಡು ಅಪ್ಪ ನಮ್ಮನ್ನ ಅಕ್ಕನ ಪಾಪುನ ಎಲ್ಲರನ್ನೂ ಕರ್ಕೊಂಡು ಹೋದ್ರು. ಸೊ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತೊಂದರೆ ಟೈಮ್ ಸ್ಪೆಂಡ್ ಮಾಡಿ ವೈಶ್ವರ್ ಮನೆಗೆ ಹೋಗಿ ವಾಪಸ್ ಬಂದ್ವಿ. ಇದಿಷ್ಟು ಈ ಒಂದು ವ್ಲಾಗ್ನ ಸ್ಪೆಷಾಲಿಟಿ ಆಗಿತ್ತು. ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.